ಗೈಸ್, ಜೈ ಹಿಂದ್ ಎಲ್ಲರಿಗೆ. ನಿನ್ನೆ ರಕ್ಷಾ ಬಂಧನದಿಂದ ಒಂದು ಖುಷಿ ವಿಚಾರ ಬಂದಿದೆ. ಏನಪ್ಪಾ ಅಂತಂದ್ರೆ ನಿನ್ನೆ ತಾನೇ ಮಾಡಬೇಕಾಗಿತ್ತು, ಮಾಡಿರೋಕ್ಕಾಗಿರಲಿಲ್ಲ. ಸೊ ಲೇಟಾಗಿ ಬಂತು. ಏನಪ್ಪಾ ಅಂತಂದ್ರೆ GDS ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಕರೆದಿರ್ತಕ್ಕಂಥ 44,000 ಹುದ್ದೆಗಳಿಂದ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಓಕೆ, ಸೆಲೆಕ್ಟೆಡ್ ಆದಂಥ ಕ್ಯಾಂಡಿಡೇಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದು ಕರ್ನಾಟಕದವ್ರದ್ದು ಲಿಸ್ಟನ್ನು ಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಲಿಸ್ಟ್ ಜಲ್ದಿ ಓಪನ್ ಆಗಿ ನಿಮ್ಗೆ ಗೊತ್ತಾಗಲಿಲ್ಲ. ಓಕೆ, ಅದಕ್ಕೋಸ್ಕರನೇ ನಾನು ನಿಮ್ಗೆ ಕ್ಲಿಯರಿಟಿಯಾಗಿ ನಿನ್ನೆ ನೈಟನ್ನು ಕೊಟ್ಟರೆ ಆ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರನೇ ಈಗ ಮಾರ್ನಿಂಗ್ ನಿಮ್ಗೆ ರಿಸಲ್ಟ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, GDS ಕರ್ನಾಟಕ ಎಲ್ಲ ಸ್ಟೇಟದ್ದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ನಾವು ಅಂದ್ಕೊಂಡಿದ್ವಿ ನೆಕ್ಸ್ಟ್ ಆಗಸ್ಟ್ ಎಂಡ್ ಅಂತಂದರೆ ಲಾಸ್ಟ್ 28 ಈ ತಾರೀಕಿಗೆ ಬರ್ತ್ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದಷ್ಟು ಬೇಗನೆ ಬಂದುಬಿಡ್ತು. ಖುಷಿ ವಿಚಾರನೆ, ಎಲ್ಲರೂ ಕೂಡ ಸಾಕಷ್ಟು ಜನ ಖುಷಿನ ಆಗ್ತಾ ಇದೆ. ಇನ್ನಷ್ಟು ಜನ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಲಿಸ್ಟ್ ಯಾರು ನೋಡ್ಕೊಂಡಿದ್ದೀರಿ ಯಾರು ನೋಡ್ಕೊಂಡಿಲ್ಲ ಅದು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಒಂದಿಷ್ಟು ಜನಗಳು ನೋಡ್ಕೊಂಡಿದ್ದೀರಿ. ಒಂದಿಷ್ಟು ಜನಕ್ಕೆ ಯಾವ ಥರ ಲಿಸ್ಟ್ ಕೈಯಲ್ಲಿ ಬಂದಿದೆ, ಬಟ್ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾನೆ ಇಲ್ಲ. ಓಕೆ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರಿಸಲ್ಟನ್ನು ಯಾವ ಥರ ನೀವು ಚೆಕಿಂಗನ್ನು ಮಾಡ್ಕೊಳ್ಬೋದು, ನಿಮ್ಮ ನೇಮನ್ನು ಯಾವ ಥರ ಸರ್ಚನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಕೇಸಿಂದ. ಓಕೆ, ನಮ್ಮ ಕರ್ನಾಟಕದ ಲಿಸ್ಟನ್ನು ನೀವು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಟೋಟಲಿ ಆಗಿರ್ತಕ್ಕಂಥ GDSನಲ್ಲಿ ಈಗ ಕರೆದಿರ್ತಕ್ಕಂಥ 44,000 ಹುದ್ದೆಗಳಿದೆ. ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು 1900+ ಹುದ್ದೆಗಳನ್ನು ಕಾನ್ಫರ್ಮ್ ಮಾಡಿದ್ದಾರೆ. ಓಕೆ, ಈ ಹುದ್ದೆಗಳಿಗೆ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಆಲ್ಮೋಸ್ಟ್ ಆಲ್ 80, 85, 70 ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರು. ಓಕೆ, ನಮ್ಮ 70 ಇದೆ, ನಮ್ಮದು ಕೂಡ ಮೆರಿಟ್ ಕುಂದಿರ್ಬೋದಾ ನೋಡ್ಕೊಳ್ಳಿ ಸ್ನೇಹಿತರೆ. ಈ ನಮ್ಮ ಕರ್ನಾಟಕದಲ್ಲಿ ಕುಂತಿರ್ತಕ್ಕಂಥ ಕಟ್ ಆಫ್ ಯಾವ ಲೆವೆಲ್ಗೆ ನಿಂತಿದೆ ಅಂತ ಹೇಳ್ಕೇಸಿಂದ, ನಿಮ್ದು ಯಾವ ಡಿವಿಷನ್ಗೆ ಹಾಕಿದ್ರಿ ಅಂತ ಹೇಳ್ಕೇಸಿಂದ ಆ ಡಿವಿಷನ್ ಕೊಟ್ಟಿದ್ದಾರೆ. ಯಾವ ಡಿವಿಷನ್ನಲ್ಲಿ ನೀವು ಟೋಟಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಬಾಗಲಕೋಟೆ ಡಿಸ್ಟ್ರಿಕ್ನಲ್ಲಿ ಫಸ್ಟ್ 100% UR ಕ್ಯಾಂಡಿಡೇಟ್ಗೆ 100% ಆಗಿರ್ತಕ್ಕಂಥದ್ದವರು ಅವರ ನೇಮು ಮತ್ತು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಅಂದರೆ ಯಾವ ಥರ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನಾನು ತೋರಿಸ್ತಾ ಹೋಗ್ತೇನೆ. ನೋಡ್ಕೊಡ್ರಿ, ಇಲ್ಲಿ ಸೀರಿಯಲ್ ಫಸ್ಟ್ಗೆ ನಿಮ್ಗೆ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ, SL ನಂಬರ್ ಅಂತ ಹೇಳ್ಕೇಸಿಂದ ಈ ಸೀರಿಯಲ್ ನಂಬರನ್ನು ಬಿಟ್ಕೊಳ್ರಿ. ನೆಕ್ಸ್ಟ್ ನಿಮ್ಗೆ ಡಿವಿಷನ್ ಅಂತ ಕೊಟ್ಟಿದ್ದಾರೆ, ಡಿವಿಷನ್ ಅಂತ ಹೇಳ್ಕೇಸಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ ಆಫೀಸ್ ಅಂತ ಕೊಟ್ಟಿದ್ದಾರೆ. ಇದು ಆಫೀಸ್ ಅಂದರೆ ಆಫೀಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾ ಕರೆಕ್ಟಾಗಿ ಹೇಳ್ತಾ ಹೋಗ್ತೇನೆ. ನೋಡ್ಕೊಂಡ್ರೆ ಇಲ್ಲಿ ಪೋಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ, ಪೋಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ ಪೋಸ್ಟ್ ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಅಂತ ಹೇಳ್ಕೇಸಿಂದ. ನೆಕ್ಸ್ಟ್ ಅದೇ ತರನಾಗಿ ನಿಮ್ಮ ಪರ್ಸಂಟೇಜ್. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿವಿಷನ್ ಅನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಕೇಸಿಂದ ಕರೆಕ್ಟಾಗಿ ತೆಗೆದುಕೊಡ್ರಿ. ನಿಮ್ಮ ರಿಸಲ್ಟನ್ನು ನೀವು ಯಾವ ಥರ ಚೆಕಿಂಗನ್ನು ಮಾಡ್ಕೊಳ್ಬೇಕಾಗುತ್ತಾ. ಓಕೆ, ಸಾಕಷ್ಟು ಜನ ಇನ್ಫಾರ್ಮೇಷನನ್ನು ನಿಮ್ಗೆ ಕೊಡ್ತಾನೆ ಇರ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿದ್ದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಂಡಿರ್ತೀರಿ. ಆದ್ರೂ ಗೊತ್ತಿರಲಾರ್ದವ್ರು, ಯಾಕಂದ್ರೆ PDF ಭಾಳ ಲೆಂದಿ ಇರ್ತೈತಿ. ಟೋಟಲಿ ನಿಮ್ಗೆ ನಮ್ಮ ಕರ್ನಾಟಕದ ಲಿಸ್ಟ್ ಎಷ್ಟಿದೆಯಪ್ಪ ಅಂತಂದ್ರೆ ಟೋಟಲಿ 52 ಪೇಜ್ ಇದೆ. 52 ಪೇಜಸ್ನಲ್ಲಿ ನೀವು ನೇಮ್ಗಳನ್ನು ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ನೇಮ್ಗಳನ್ನು ಚೆಕ್ ಮಾಡೋದಲ್ಲ ಸ್ನೇಹಿತರೆ, ಕರೆಕ್ಟಾಗಿ ನಾನು ಹೇಳೋ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಒಂದ್ಸರಿ ತಿಳಿದುಕೊಳ್ರಿ. ಓಕೆ, ನಾನು ಹೇಳಿದ್ದೆ ನಿಮ್ಗೆ ರಿಸಲ್ಟ್ ಬಿಟ್ಟು ಕೇವಲ 5 ನಿಮಿಷದಲ್ಲಿ ನಿಮ್ಗೆ ಈ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ನಾನು ತಿಳಿಸ್ಕೊಟ್ಟಿದ್ದೆ, ಬಟ್ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಆ ಟೈಮ್ನಲ್ಲಿ ಇನ್ಫಾರ್ಮೇಷನ್ ಕೊಟ್ಟರೆ ಎಷ್ಟೋ ಜನ ನೋಡಲಿಲ್ಲಪ್ಪ ಅಂತಂದ್ರು ಏನೋ ಫ್ರೆಂಡ್ಸ್ ಸರ್ಕಲ್ ನೋಡ್ಕೊಳ್ಬೋದು. ಆದರೆ ನಿಮ್ಗೆ ಕ್ಲಿಯರ್ ಆಗಿ ನನ್ನ ಲೈವ್ ಆಗಿ ನಿಮ್ಗೆ ಬಂದ್ ಕೇಸಿಂದ ಈ ಇನ್ಫಾರ್ಮೇಷನ್ ಕೊಡಬೇಕಂತ ಅನಿಸಿತ್ತು, ಅದಕ್ಕೋಸ್ಕರನೇ ಕೊಡ್ತಾ ಇದ್ದೀನಿ. ಓಕೆ, ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಫಾರ್ಮ್ ಎಲ್ಲಿದೆ ಕೈಯಲ್ಲಿ ಇಟ್ಕೊಳ್ಳಿ. ನೀವು ಅಪ್ಲಿಕೇಶನನ್ನು ಹಾಕಿರ್ತಿರಲ್ಲ ಆ ಫಾರ್ಮ್ ನಿಮ್ಮಲ್ಲಿ ಮೊಬೈಲಲ್ಲಿ PDF ಓಪನ್ ಇದ್ದರೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಕೇಸಂದು ಅಲ್ಲಿ ಅಪ್ಲಿಕೇಶನ್ದಲ್ಲಿ ತೋರಿಸ್ತಿದೆ ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ. ಬಾಗಲಕೋಟೆ ಹಾಕಿದ್ದೀರಾ, ಬಿಜಾಪುರ ಹಾಕಿದ್ದೀರಾ, ಬೆಳಗಾವಿ, ತುಮಕೂರು, ಹಾವೇರಿ, ನೆಕ್ಸ್ಟ್ ಕಲಬುರಗಿ, ಮಂಗಳೂರು, ಚಿಕ್ಕಮಂಗ್ಳೂರು, ಈ ಥರ ಎಲ್ಲ ಪ್ರತಿಯೊಂದು ಡಿಸ್ಟಿಕನ್ನು ಕನ್ಫರ್ಮನ್ನು ಮಾಡಿದ್ದೀರಾ. ಆ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದನ್ನು ಲಿಸ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಇನ್ನು ಟೋಟಲಿ ನಿಮ್ಗೆ 3 ಲಿಸ್ಟನ್ನು ಬಿಡ್ತಾರೆ. 3 ಲಿಸ್ಟ್ನಲ್ಲಿ ನಿಮ್ಮ ನೇಮನ್ನು ಕೂತ್ಕೊಳ್ಬೋದು. ಇದು 1ನೇ ಲಿಸ್ಟ್. ಈ 1ನೇ ಲಿಸ್ಟ್ನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆದವ್ರದನ್ನ ಲಿಸ್ಟ್ ಬಿಟ್ಟಿರ್ತಾರೆ. ಸೊ ಸೆಕೆಂಡ್ ಇನ್ನೊಂದು ಲಿಸ್ಟ್ ಬಿಡ್ತಾರೆ, ಥರ್ಡ್ ಇನ್ನೊಂದು ಲಿಸ್ಟ್ ಬಿಡ್ತಾರೆ. ಥರ್ಡ್ ಲಿಸ್ಟ್ಗೆ ಆದರೂ ನಿಮ್ಮ ನೇಮನ್ನು ಕುಂದಿರ್ತಾ ಇರ್ತೈತಿ. ಬಟ್ ನೀವು ಈ ಲಿಸ್ಟ್ನಲ್ಲಿ ನಮ್ಮ ನೇಮ್ ಕುಂತಿಲ್ಲ ಅಂತ ಹೇಳಿ ಯಾರೂ ಬೇಜಾರಾಗುವಂಥ ಅವಶ್ಯಕತೆ ಇರೋದಿಲ್ಲ. ಬೇಜಾರಾಗಬೇಡಿ, ನಿಮ್ಮ ಲಿಸ್ಟ್ ಫೈನಲ್. ಥರ್ಡ್ ಲಿಸ್ಟಲ್ಲಿ ಕುಂತಪ್ಪ ಅಂತಂದ್ರೆ ನೀವು ಖುಷಿ ಆಗುವಂಥ ವಿಚಾರ ಇರ್ತದೆ. ಓಕೆ, ನಾನು ಕರೆಕ್ಟಾಗಿ ನಿಮ್ಮ ರಿಸಲ್ಟನ್ನು PDF ಓಪನ್ ಮಾಡ್ಕೊಂಡ್ರೆ, ಆ PDF ಓಪನ್ ಮಾಡ್ಕೊಂಡಿರಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಇತ್ತಂದರೆ ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸೀರಿಯಲ್ ನಂಬರ್ ಅಂತಿದ್ರೆ ಸೀರಿಯಲ್ ನಂಬರ್ ಬಿಟ್ಬಿಡಿ. ನೀವು ಡಿವಿಷನ್ ಯಾವ ಡಿವಿಷನ್ಗೆ ಹಾಕಿದ್ದೀರಾ, ಬಾಗಲಕೋಟೆ ಡಿವಿಷನ್ಗೆ ಹಾಕಿದ್ರೆ, ನೆಕ್ಸ್ಟ್ ಬಿಜಾಪುರು, ನೆಕ್ಸ್ಟ್ ಅದೇ ಥರನಾಗಿ ಬೆಳಗಾವಿಗೆ ಹಾಕಿದ್ರೆ, ನೆಕ್ಸ್ಟ್ ಯಾವುದೇ ನೀವು ಯಾವ ಡಿಸ್ಟಿಕ್ ಆಗಿರುತ್ತಲ್ಲ ಆ ಡಿಸ್ಟಿಕ್ ಇಲ್ಲಿ ಸರ್ಚ್ ಮಾಡ್ಕೊಳ್ರಿ. ಸರ್ಚ್ ಮಾಡೋಕ್ಕಾಗಲ್ಲ ಅಂದರೂ ಆ PDF ಅನ್ನ ಸ್ಕ್ರಾಲ್ ಮಾಡ್ಕೊಳ್ರಿ. ಸ್ಕ್ರಾಲ್ ಮಾಡ್ಕೊಂಡು ಕೇಸಂದ್ರೆ ನೀವು ಯಾವ ಡಿವಿಷನ್ಗೆ ಹಾಕಿದ್ರಲ್ಲ ಆ ಡಿವಿಷನನ್ನು ಸ್ಕ್ರಾಲ್ ಮಾಡ್ಕೊಂಡು ನೋಡ್ಕೊಳ್ರಿ.
ನೆಕ್ಸ್ಟ್ ಆಫೀಸ್ ಅಂತಿದೆ. ಆಫೀಸ್ ಅಂತಂದ್ರೆ ಯಾವ ಆಫೀಸಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ. ಯಾವ ಆಫೀಸ್ ಅಂತಂದ್ರೆ ಈಗ ನೋಡ್ಕೊಳ್ರಿ, ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ನಲ್ಲಿ ಸಾಕಷ್ಟು ಹಳ್ಳಿಗಳಿದಾವೆ. ಆ ಹಳ್ಳಿಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರು. ಆ ಹಳ್ಳಿಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಿತ್ತು. ಸೊ ಯಾಕಂದ್ರೆ ನೀವು ಸೈಬರ್ ಸೆಂಟರ್ಗೆ ಹೋಗಿರ್ತೀರಿ, ನಿಮ್ಗೆ ಏನೋ ಅಷ್ಟು ನಾಲೆಜ್ ಇರೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಟ್ಬಿಟ್ಟಿರ್ತಾರೆ ಅವರು. ಯಾವ ಪೋಸ್ಟಿಗೆ ಹಾಕಿದ್ದೀನಿ ನಾನು, ಯಾವ ಹಳ್ಳಿಗೆ ಹಾಕಿದ್ದೀನಿ ಅಂತ ಹೇಳಿ ಅದು ಕೂಡ ನಿಮ್ಗೆ ಗೊತ್ತಿರೋದಿಲ್ಲ. ಬಿಟ್ಬಿಡಿ, ಅದ್ರ ಬಗ್ಗೆ ಯಾವ ತಲೆ ಕೆಡಿಸ್ಕೊಳ್ಬೇಡ್ರಿ. ನೆಕ್ಸ್ಟ್ ಪೋಸ್ಟ್ ನೇಮ್ ಯಾವ್ಯಾವಪ್ಪ ಅಂತಂದ್ರೆ ABPM ಅಂತ ಹೇಳಿ. ನೆಕ್ಸ್ಟ್ BPM, ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಡಾಕ್ ಸೇವಕ್ ಅಂತ ಹೇಳಿ. ಅದು ಟೋಟಲಿ ಆಗಿ 3 ಹುದ್ದೆಗಳನ್ನ ಕರೆದಿದೆ. ನಿಮ್ಗೆ 3 ಹುದ್ದೆಗಳನ್ನ ಕಾಲ್ಫರ್ ಮಾಡಿದೆ. ಈ 3 ಹುದ್ದೆಗಳಲ್ಲಿ ನೀವು ಯಾವ್ದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಅದು ನಿಮ್ಗೆ ಪೋಸ್ಟ್ ನೇಮ್ ಅಲ್ಲಿ ಕೊಟ್ಟಿರ್ತಾರ. ನೆಕ್ಸ್ಟ್ ಇದರಲ್ಲಿ ಮತ್ತೆ PC ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಮ್ಗೆ PC ಅಂತಂದ್ರೆ ಪೋಸ್ಟ್ ಕಮ್ಯುನಿಟಿ ಅಂತಂದ್ರೆ ಏನು, ನಿಮ್ಗೆ ಯಾವ ಕ್ಯಾಟಗರಿ, OBC ನ, EWS ನ ಮತ್ತು ಜನರಲ್ ನ ನೋಡ್ಕೊಡ್ರಿ. OBC ಇದ್ರೆ OBC ಅಂತ ಇರ್ತೈತಿ. ನೆಕ್ಸ್ಟ್ UR ಇದ್ರೆ UR ಅಂತ ಇರ್ತೈತಿ. ನೆಕ್ಸ್ಟ್ SC ಇದ್ರೆ SC, ST ಇದ್ರೆ ST ಅಂತ ಕೊಟ್ಟಿರ್ತಾರ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಇದೆ ನೋಡ್ಕೊಡ್ರಿ, 2455 ಈ ತರ. ನೆಕ್ಸ್ಟ್ EB41DAEBS ಅಂತ ಹೇಳಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರ್ತದ. ಓಕೆ, ಆ ನಂಬರ್ ನಿಮ್ದು ಇಲ್ಲಿ ಮೆನ್ಷನ್ ಮಾಡಿರ್ತಾರ. ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜ್ ಎಷ್ಟು ಆಗಿದೆ, 99 ಆಗಿದೆಯಾ, 98 ಆಗಿದೆನಾ, ಈ ಥರ ನಿಮ್ಮ ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ. ಈ ಥರ ಪರ್ಸೆಂಟೇಜ್ ಅನ್ನ ಕೊಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕುವಾಗ ಡೈರೆಕ್ಟ್ ಆಗಿ ನೀವು ಯಾವ ಬಾಗಲಕೋಟೆ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕೊಂಡ್ರಿ ಅಂತ ತಿಳ್ಕೊಳ್ರಿ. ಡೈರೆಕ್ಟ್ ಆಗಿ ನೀವು ಬಾಗಲಕೋಟೆ ಡಿವಿಷನ್ಗೆ, ಯಾಕಂದ್ರೆ ನೀವು ಮಂಗಳೂರದಾಗ ಇದ್ದವರು ಕೂಡ ಬಾಗಲಕೋಟೆ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕೊಂಡ ನಿಮ್ಗೆ ಗೊತ್ತಿರಲ್ಲ, ಡೈರೆಕ್ಟ್ ಆಗಿ ಬಾಗಲಕೋಟೆ ಡಿವಿಷನ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ತೊಗೊಂಡ್ಬಿಟ್ಟಿರ್ತಾರೆ. ಇದು ತಪ್ಪು ಕೆಲಸವನ್ನ ಮಾಡಿರ್ತೀರಾ. ನೀವು ಮಂಗಳೂರದಾಗ ಇದ್ರಪ್ಪ ಅಂದ್ರೆ ನೀವು ಮಂಗಳೂರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ತಗೊಳಕ ಅವಕಾಶ ಇತ್ತು, ಬಟ್ ನೀವು ತೊಗೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಇಲ್ಲಿ ನೋಡ್ಕೊಂಡ್ರಿ. ಯಾರಾದ್ರೂ ಮಂಗಳೂರು ಆಲ್ಮೋಸ್ಟ್ ಆಲ್ ಯಾವ್ದು ಹಾಕಿರಪ್ಪ ಅಂತಂದ್ರೆ ಕೊಡಗು ಹಾಕಿರಿ, ತುಮಕೂರು ಹಾಕಿದ್ರಿ, ಕೋಲಾರ ಹಾಕಿದ್ರಿ, ಇವೇನು ಅಪ್ಲಿಕೇಶನ್ ಹಾಕಿರಲ್ಲ ಸ್ನೇಹಿತರೆ, ಇವು ಹಾಕಿರ್ತಕ್ಕಂಥ ನಿಮ್ಮ ಏನಾದ್ರು ಲಿಸ್ಟ್ ಕುಂತಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಮತ್ತು ಬೆಳಗಾವಿ ಡಿಸ್ಟಿಕ್ನವ್ರು ಯಾರಾದರೂ ಬಿಜಾಪುರ ಡಿಸ್ಟಿಕ್ನವ್ರು ಇದ್ರೆ, ಸೊ ನಿಮ್ಮ ಡಿಸ್ಟಿಕ್ಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನೀವು ತೊಗೊಂಡಿರ್ತೀರಿ. ಅಲ್ಲಿ ಕೊಟ್ಟಿದ್ದಾರೆ ಅವರು ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಗೆ ಯಾವ ಡಿಸ್ಟಿಕ್ಕಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಡ್ರಿ. ಆ ಡಿಸ್ಟಿಕ್ಕಿಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಏನೇನಪ್ಪ ಅಂತಂದ್ರೆ ಏನೇನು ತೊಗೊಂಡು ಹೋಗ್ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಅಷ್ಟು ತೊಗೊಂಡು ಹೋಗ್ಬೇಕು. SSLC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಇನ್ಕಮ್ಮು, ನೆಕ್ಸ್ಟ್ ಕನ್ನಡ ಮಾಧ್ಯಮ ಗ್ರಾಮೀಣ, ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಆಧಾರ್ ಕಾರ್ಡು, ಫೋಟೋಸ್, ಪಾಸ್ಪೋರ್ಟ್ ಸೈಜ್ ಫೋಟೋಸು, ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸನ್ನು ತೊಗೊಂಡು ಹೋಗ್ರಿ. ಮತ್ತು ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್, ಅಂದರೆ ನೀವೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಡಾಕ್ಯುಮೆಂಟ್ಗಳನ್ನ 2 ಸೆಟ್ ಫೋಟೋ ಕಾಪೀಸ್ ಅಂದರೆ ಜೆರಾಕ್ಸ್ ಅನ್ನ ತೊಗೊಂಡು ಹೋಗ್ಬೇಕಾಗುತ್ತೆ. 2 ಸೆಟ್ ಜೆರಾಕ್ಸ್ ಅನ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತೊಗೊಂಡು ಹೋಗ್ಬೇಕಾಗುತ್ತೆ. ಓಕೆ, ಈ ಲಿಸ್ಟ್ ಯಾರಾದರೂ ನೀವು ಇನ್ನೂ ನೋಡ್ಕೊಂಡಿರ್ಲಿಲ್ಲಪ್ಪ ಅಂತಂದ್ರೆ ಸ್ನೇಹಿತರೆ, ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಸೊ ನೀವು 3 ಲಿಸ್ಟ್ಗಳಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ, ಇನ್ನೂ ಲಿಸ್ಟ್ 2 ಲಿಸ್ಟ್ಗಳನ್ನ ಯಾವಾಗ ಬಿಡ್ತಾರೋ ಅವೆಲ್ಲ ಲಿಸ್ಟ್ಗಳನ್ನ ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಅದು ಕೂಡ ರಿಸಲ್ಟನ್ನು ಯಾವ ಥರ ಚೆಕಿಂಗನ್ನು ಮಾಡ್ಕೊಳ್ಬೇಕು. ಆ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ಲ ಅಂತ ಹೇಳಿಕೆಂದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಅಂದ್ಕೊಂಡಿದ್ರೆ, ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ನಿಮ್ಗೆ ಮಾಹಿತಿಯನ್ನು ಸಿಗ್ತಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ, ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SSI ಪ್ಯಾರಾಮಿಲಿಟರಿ ಚಾನಲ್ಗೆ, ಸೊ ಈಗಾಗಲೇ ಪ್ರತಿಯೊಂದು ಜಾಬ್ ಅಪ್ಡೇಟ್ಗಳನ್ನ ನಾನು ತಿಳಿಸ್ತಾನೆ ಇರ್ತೀನಿ. ಓಕೆ, ಕೆಳಗಡೆ ರೈಟ್ ಸೈಡ್ಗೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನಿರ್ತಾವಲ್ಲ, ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ಆಗಿರಲಿ, ಯಾವುದೇ ಒಂದು ನೀವು ಯಾವ ಕ್ವಶನ್ ಪೇಪರ್ ಏನೋ ನಿಮ್ಗೆ ಡೌಟ್ಸ್ಗಳಿದ್ರೆ ಆ ಡೌಟ್ಸ್ಗಳಿಗೆ ನಾನು ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕ್ರಿ. ನಾನು ಟೆಲಿಗ್ರಾಮಲ್ಲಿ ನಿಮ್ಗೆ ಪ್ರತಿಯೊಂದು PDF ಅನ್ನು ಅಲ್ಲಿ ಶೇರ್ ಮಾಡೇ ಇರ್ತೀನಿ. ಸೊ ಇದು ಕೂಡ ಅಲ್ಲಿ PDF ಅನ್ನು ಶೇರ್ ಮಾಡಿರ್ತೀನಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೊ ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನು ಕೂಡ ಶೇರ್ ಮಾಡಿಕೊಡ್ರಿ ಪ್ಲೀಸ್. ಅವ್ರು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಜಸ್ಟ್ ಫಸ್ಟ್ ಅಪ್ಲಿಕೇಶನ್ ಹಾಕಿಬಿಟ್ಟಿರ್ತಾರೆ, ಅವ್ರ ಬಗ್ಗೆ ಅಷ್ಟು ನಾಲೆಜ್ ಇರೋಲ್ಲ. ಎಷ್ಟೋ ಜನ ಹತ್ರ ಫೋನ್ ಇರೋಲ್ಲ, ಆಲ್ಮೋಸ್ಟ್ ಆಲ್ ಮಹಿಳೆಯರ ಹತ್ರ ಆಲ್ಮೋಸ್ಟ್ ಆಲ್ ಫೋನ್ ಇರ್ತಿರಲ್ಲ. ಸೊ ಅವ್ರ ಫಾದರ್ ಮೊಬೈಲಿಂದ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರಿಗೆ ಕೂಡ ಶೇರ್ ಮಾಡ್ಕೊಳ್ರಿ, ಹೇಳ್ಕೊಳ್ರಿ, ಅವ್ರಿಗೆ ಕೂಡ ಗೊತ್ತಾಗಲಿ. ಎಷ್ಟೋ ಜನ ಲಿಸ್ಟ್ ಬಿಟ್ಟಿದ್ದೇ ಗೊತ್ತಿರಲ್ಲ, ಫೈನಲ್ ಅವ್ರು ಸೆಲೆಕ್ಷನ್ ಆಗಿರ್ತಾರೆ, ಸೊ ಜಾಬನ್ನು ಮಿಸ್ ಮಾಡ್ಕೊಳ್ತಾರೆ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಬೆಲ್ ಐಕನ್ ಮೇಲೆ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ಬರ್ತಾನೆ ಇರ್ತಾವೆ. ಸೊ ಈ PDF ಅನ್ನು ನೀವು ಕರ್ನಾಟಕದ PDF ಅನ್ನು ಚೆಕ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಕೊಟ್ಟಿರ್ತೀನಿ.
ಅಲ್ಲಿ ಟೆಲಿಗ್ರಾಮ್ ಲಿಂಕಿಗೆ ಹೋಗಿ ಜಾಯ್ನ್ ಆಗಿ ಈ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಆದವ್ರಿಗೆ ಆಗ್ಲಾರ್ದವ್ರಿಗೆ ಕೂಡ ಆಲ್ ದಿ ಬೆಸ್ಟ್. ಈಗ ನಿಮಗೆ ಇನ್ನೂ 2 ಲಿಸ್ಟ್ಗಳನ್ನು ಬಿಡ್ತಾರಲ್ಲ, ಆ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಕೂತ್ಕೊಳ್ಬೋದು. ವೇಟಿಂಗ್ ಮಾಡ್ತಾನೆ ರೀ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.